ಇವತ್ತು ಪ್ರಜಾವಾಣಿ ಸೇರಿದಂತೆ ಹಲವು ಮಾಧ್ಯಮಗಳಲ್ಲಿ ಇಬ್ಬರು ಸಚಿವರ ಸಂಬಂಧದ ಬಗ್ಗೆ ರಣ್ಯಾರಾವ್ ಕೇಸ್ನಲ್ಲಿ ಪ್ರಸ್ತಾಪ ಬಂದಿದೆ. ಯಾರಿಬ್ಬರು ಸಚಿವರು, ಸಂಬಂಧ ಯಾವ ಮಾದರಿದು, ಅವರಿಗೂ ಈ ಗೋಲ್ಡ್ ಸ್ಮಗ್ಲಿಂಗಿಗೂ ಏನಾದ್ರು ಸಂಬಂಧ ಇದೆಯಾ? ಇದ್ರ ಬಗ್ಗೆ ಒಂದು ಸಮಗ್ರ ತನಿಖೆ ಆಗಬೇಕಾದ ಅವಶ್ಯಕತೆ ಇದೆ. ಒಂದು ವೇಳೆ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಕರ್ನಾಟಕದ ಇಬ್ಬರು ಸಚಿವರ ಕೈವಾಡ ಇದ್ದರೆ ಇದು ಲಘುವಾಗಿ ತಳ್ಳಿ ಹಾಕುವಂಥ ಪ್ರಶ್ನೆ ಅಲ್ಲ, ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ, ಗಂಭೀರವಾಗಿ ತಗೊಳ್ಬೇಕು ಅಂತ ನಾನು ಆಗ್ರಹಿಸ್ತೇನೆ. ಯಾಕೆಂದರೆ ಸ್ವಯಂ ಪ್ರೇರಿತರಾಗಿ ಮಂತ್ರಿಗಳು ತಾವು ಹೇಳಿಕೆ ಕೊಡ್ತಾರೆ ಅನ್ನುವಷ್ಟು ಸತ್ಯ ಹರಿಶ್ಚಂದ್ರರು ಇದ್ದಾರೆ ಅಂತ ನಾನು ಭಾವಿಸೋದಿಲ್ಲ. ತನಿಖೆಯ ನಂತರವೇ ಸತ್ಯಾಸತ್ಯತೆ ಗೊತ್ತಾಗಬೇಕು. ಹಾಗೇನಾದ್ರು ಇದ್ದರೆ ಕರ್ನಾಟಕದ ಸಾರ್ವಜನಿಕ ರಾಜಕಾರಣಕ್ಕೆ ಇದೊಂದು ಕಪ್ಪು ಚುಕ್ಕೆ ಅಂತ ನಾವು ಭಾವಿಸಬೇಕಾಗತ್ತೆ. ಇವತ್ತು ಪ್ರಜಾವಾಣಿ ಸೇರಿದಂತೆ ಹಲವು ಮಾಧ್ಯಮಗಳಲ್ಲಿ ಇಬ್ಬರು ಸಚಿವರ ಸಂಬಂಧದ ಬಗ್ಗೆ ರಣ್ಯಾರಾವ್ ಕೇಸ್ನಲ್ಲಿ ಪ್ರಸ್ತಾಪ ಬಂದಿದೆ. ಯಾರಿಬ್ಬರು ಸಚಿವರು, ಸಂಬಂಧ ಯಾವ ಮಾದರಿದು, ಅವರಿಗೂ ಈ ಗೋಲ್ಡ್ ಸ್ಮಗ್ಲಿಂಗಿಗೂ ಏನಾದ್ರು ಸಂಬಂಧ ಇದೆಯಾ? ಇದ್ರ ಬಗ್ಗೆ ಒಂದು ಸಮಗ್ರ ತನಿಖೆ ಆಗಬೇಕಾದ ಅವಶ್ಯಕತೆ ಇದೆ. ಒಂದು ವೇಳೆ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಕರ್ನಾಟಕದ ಇಬ್ಬರು ಸಚಿವರ ಕೈವಾಡ ಇದ್ದರೆ ಇದು ಲಘುವಾಗಿ ತಳ್ಳಿ ಹಾಕುವಂಥ ಪ್ರಶ್ನೆ ಅಲ್ಲ, ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ, ಗಂಭೀರವಾಗಿ ತಗೊಳ್ಬೇಕು ಅಂತ ನಾನು ಆಗ್ರಹಿಸ್ತೇನೆ. ಯಾಕೆಂದರೆ ಸ್ವಯಂ ಪ್ರೇರಿತರಾಗಿ ಮಂತ್ರಿಗಳು ತಾವು ಹೇಳಿಕೆ ಕೊಡ್ತಾರೆ ಅನ್ನುವಷ್ಟು ಸತ್ಯ ಹರಿಶ್ಚಂದ್ರರು ಇದ್ದಾರೆ ಅಂತ ನಾನು ಭಾವಿಸೋದಿಲ್ಲ. ತನಿಖೆಯ ನಂತರವೇ ಸತ್ಯಾಸತ್ಯತೆ ಗೊತ್ತಾಗಬೇಕು. ಹಾಗೇನಾದ್ರು ಇದ್ದರೆ ಕರ್ನಾಟಕದ ಸಾರ್ವಜನಿಕ ರಾಜಕಾರಣಕ್ಕೆ ಇದೊಂದು ಕಪ್ಪು ಚುಕ್ಕೆ ಅಂತ ನಾವು ಭಾವಿಸಬೇಕಾಗತ್ತೆ.